ಅಂದ್ರೆ ಅಕ್ಕಿ ಹ್ಯಾಂಡ್ಲಿಂಗ್ ಕೂಡ ನಾವು ಅಬ್ಸರ್ವೇಷನ್ ಮಾಡ್ಬೇಕಾ ಅಕ್ಕಿನ ಒಂದು ಹೌದು ಡೈವರ್ಟ್ ಮಾಡ್ಬೇಕಾಗಿರೋದು ಹ್ಯಾಂಡ್ಲಿಂಗ್ ಅಲ್ಲೇ. ನನ್ನ ಅನುಭವದಲ್ಲಿ ನಮ್ಮ ಬಾಬು ಒಂದು ಸ್ವಲ್ಪ ತುಂಬಾ ಹೇಳ್ಕೊಟ್ರು. ಆದ್ರೆ ಕೆಲವು ನನ್ಗವ್ರಿಗೆ ಸ್ವಲ್ಪ ಏನೋ ಅವ್ರ ಫ್ಯಾಮಿಲಿ ಆಯ್ತು ದೂರ ಹೋಗ್ಬಿಟ್ರು. ನನ್ಗವ್ರಿಗೆ ಸ್ವಲ್ಪ ಲಿಂಕ್ ದೂರ ಆಗೋಯ್ತು. ನನ್ನ ಫ್ಯಾಮಿಲಿ ಹೋಗಕ್ಕಾಗಲ್ಲ. ನನ್ಗೆ ಕೆಲವು ಪ್ರಶ್ನೆಗಳು ಮೈಂಡ್ ಓಡ್ತಾ ಇತ್ತು. ಕೆಲವರು ನನ್ನ ಕಣ್ಣಲ್ಲಿ ನೋಡಿದ್ದೀನಿ, ಹಿಡ್ಕೊಂಡು ಅಕ್ಕಿ ನೋಡ್ತಾ ಕರೆಕ್ಟಾಗಿ 1 ಅವರ್ಗೆ ಬಜ್ಜಿ ಬಂದು ಅಂತಾರೆ. ನನ್ನ ಆತ್ಮ ಸಾಕ್ಷಿಯಿಂದ ಹೇಳ್ತೀನಿ, ನಾನು ಕಣ್ಣಾಗ ನೋಡಿದ್ದೀನಿ. ಬದುಕೋರೆ ಅವ್ರನ್ನೂ ಒಂದು ಲೈವ್ ಕೇಳ್ತೀನಿ, ಕೊಟ್ರೆ ಮಾಡಿಸ್ಕೊಡ್ತೀನಿ. ಖಂಡಿತ ಆಯ್ತಾ? ಅಂತವ್ರು ಬೇಕು. ಅಕ್ಕಿ ಹಿಂಗ್ ಹಿಡ್ಕೊಂಡು ಅವ್ರು ನನ್ಗೆ ಏನು ಹೇಳ್ಕೊಡ್ಲಿಲ್ಲ. ಹಿಂಗ್ ಹಿಡ್ಕೊಂಡು ನೋಡ್ತಾ ಬಾಜಿ ಬಂತು ಅಂದ್ರು. ನಾನು ಆಪೋಸಿಟ್ ಕುಂತಿದ್ದೆ, ನನ್ನ ತಮ್ಮ ನಾನು ಕುಂತಿದ್ವಿ. ಏನಪ್ಪ ಇದು ಇಷ್ಟೊಂದು ಸುಮ್ಮನೆ ಇದ್ಬಿಟ್ಟು ಹೆಚ್ಚು ಕಡಿಮೆ ಅವರು 1 ನಿಮಿಷದಿಂದ 1 ನಿಮಿಷ ಅಕ್ಕಿ ನೋಡೋರು. ಮತ್ತೆ ಬಿಟ್ರು, ಹಿಂಗೆ ಕೇಳ್ಬಿಟ್ರು. ಒಂದು ಅಕ್ಕಿ ಮುಟ್ಟಿಲ್ಲ, ಮಾತಾಡ್ತಕ್ಕಂಥ ತಿರ್ಗಿ ಅಕ್ಕಿ ಎತ್ಕೊಂಡು ತಿರ್ಗಿ ಹೇಳಿದ್ರು ಅಕ್ಕಿನ. ಈ ಅಕ್ಕಿ ಬೇಕು ಅವ್ರಿಗೆ. ಅದ್ರಲ್ಲಿ ಬಾಜಿ ಬರೋ ಚೆಕ್ ಮಾಡ್ಬೇಕು ಅವರು. ಲಾಂಗ್ ಟೈಮ್ ಬಾಜಿನ ಬಂದು ಹೊಡಿತದ, ಎಷ್ಟು ಟೈಮ್ ಬಾಜಿ ಮಾಡ್ಕೊಂತದೆ, ಈ ಅಕ್ಕಿ ನಾವು ಯಾವ್ದಾರು ಸೇರ್ಸ್ ಅಕ್ಕಿ ಮಾಡ್ಬೋದು ಅನ್ನೋದನ್ನ ಅದನ್ನ ಅವರು ಹೇಳ್ತಾ ನಾವು ಅವಾಗ ನಮಗೂ ಪ್ರಶ್ನೆಗಳು ಯಾವ ಯೂಟ್ಯೂಬ್ ನಾವು ನೋಡ್ತೀವಿ. ಚಾನಲ್ಸನ್ನ ಯಾರನ್ನ ಒಂದು ಪ್ರಶ್ನೆ ಹೇಳಿದಾಗ ಆ ಪ್ರಶ್ನೆಗೆ ನಾನು ಮತ್ತೆ ಅದನ್ನ ಪ್ರಯೋಗ ಮಾಡಲೇಬೇಕು. ಅದನ್ನ ನಾನು ಅದು ಹೊರಗಡೆ ಕೂತ್ಕೊಂಡು ಅವ್ರು ಏನು ಹೇಳಿದ್ರು, ಹೆಂಗೆ ಹೇಳಿದ್ರು, ನಮ್ಮನೆ ಬರ್ಡಲ್ಲಿ ನಾನು ಹೇಳೋಕ್ಕಾಗಲ್ವಲ್ಲ. ನನ್ನೇ ಇನ್ನ ಕಲಿಯೋದು ತುಂಬ ಇದೆ ಅನ್ನೋದು ನಾನು ಅಟ್ಟಕ್ಕೆ ಬಂದಾಗ ಹೋಗ್ತೀನಿ. ಮೊನ್ನೆ ಶ್ರೀರಾಮ್ಪುರ ಚಂದ್ರನ ಮಾತು ಹೇಳಿದ್ರು ಒಂದು ಯೂಟ್ಯೂಬ್ ಚಾನಲಲ್ಲಿ. ಅಕ್ಕಿ ಬಿಡ್ತಾ ಇರ್ತೀವಿ, ಕೆಲವು ಅಕ್ಕಿಗಳು ಅರ್ಧ ಬಾಲದಲ್ಲಿ ಅಕ್ಕಿ ಆಡ್ತವೆ. ಅದು ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಇವತ್ತು. ಅರ್ಧ ಬಾಲಕ್ಕೆ ಕಡ್ಡಿ ಕಟ್ ಮಾಡ್ಬಿಟ್ಟು ಇಕ್ಕಂತಾರೆ ಅಂತ ಹೇಳಿದ್ರು. ಕರೆಕ್ಟಾಗಿ ಹೇಳಿದ್ರು. ಅದ್ರಲ್ಲಿ ತಪ್ಪು ಹೇಳಿದ್ರು. ಅದು ನನ್ನ ವೀಡಿಯೋ ನೋಡ್ಬಿಟ್ಟು ನಾನು ಕೇಳಿ, ನನಗೂ ತುಂಬ ಪರಿಚಯನೇ. ಕೆಲವಕ್ಕೆ ಹಸೆ ಬಾಲ್ದಾಗ ಆಡ್ತವೆ, ಕೆಲವಕ್ಕೆ ಒಣಬಾಲ್ದಾಗ ಆಡ್ತವೆ. ಈ ಅಂತ ಕೊಡ್ಬೇಕಾಯ್ತು ಕಲಿಯೋರಿಗೆ. ಮೆಜರ್ಮೆಂಟ್ ಕರೆಕ್ಟು, ನಿಮ್ಮ ಅಕ್ಕಿ ಆಡೋದು ಕರೆಕ್ಟು. ಕೆಲವಕ್ಕೆ ಹಸೆ ಬಾಲ್ದಾಗ ಆಡ್ತವೆ, ಕೆಲವಕ್ಕೆ ಹಸೆ ಬಾಲ ದಾಟ್ಮೇಲೆ ಅಕ್ಕಿ ಆಡಲ್ಲ. ಕೆಲವಕ್ಕಿ ವಜ್ಜ ಬಲ್ತ್ ಮೇಲೆ ಆ ಬಾಲ ಕಟ್ ಮಾಡಿ ಅಕ್ಕಿ ಆಡ್ತವೆ. ಈ ಮಾಹಿತಿ ಅವ್ರು ಹೇಳಿಲ್ಲ. ನಂಗವ್ರು ಭೇಟಿ ಆಗಿಲ್ಲ, ಹೇಳಿದ್ರು ಅಣ್ಣ ಈ ಆನ್ಸರ್ ಹೇಳಿದ್ವಿ, ಮತ್ತೆ ಆನ್ಸರ್ ಕೊಡಲಿಲ್ಲ ಅವತ್ತು ಅಂದ್ಬಿಟ್ಟು. ನಾನು ನೋಡಿದಾಗ ನನಗೂ ಆ ಪ್ರಶ್ನೆಗೆ ಆನ್ಸರ್ ಏನು ನನ್ಗೆ ತಿಳುವಳಿಕೆ ಹೇಳ್ಬೋದು. ಹೌದು ಸರಿ ಕಾರಣ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ. ನಾನು ನೋಡಿತಾನೆ ತಪ್ಪನ ನಾನು ಹೇಳಿದ್ದು. ಅದು ನಿಮ್ಮ ಪರಿಚಯನೇ. ನಿಮ್ಗೆ ಸಂದೇಶ ಹೇಳಿದ್ರು, ಈ ತರ ಹೇಳಿದ್ರೆ ಮಾಹಿತಿ, ಈ ಮಾಹಿತಿಗೆ ಇದು ಹೇಳಿದ್ರೆ ಅಂತ ಕೇಳಿದನ್ನ ಕೇಳ್ತೀನಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಇಷ್ಟೊತ್ತರೆಗೂ ಹೇಳ್ತಾ ಇದ್ರಿ, ನಿಮ್ಮ ಒಬ್ರು ಸ್ನೇಹಿತರು ಆತ್ಮೀಯರು ಬಾಬು ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅವರು ಒಂದು ಅಕ್ಕಿ ಹಿಡ್ಕೊಂಡು 1 ಅವರಲ್ಲಿ ಬಾಜಿ ಬಂತು ಅಂತ ಒಂದ್ಸತಿ ನೋಡ್ಬಿಟ್ಟು ಅಕ್ಕಿನ ಕೆಳಗಡೆ ಬಿಟ್ರು. ಮತ್ತೆ ಒಂದ್ 2 ನಿಮಿಷ 3 ನಿಮಿಷ 5 ನಿಮಿಷ ಆಗಿದಷ್ಟ ಮತ್ತೆ ಹಿಡ್ಕೊಂಡು ಮತ್ತೆ ನೋಡುದು. ಹೌದು. ಏನ್ ನೋಡಿ ನನ್ನ ಒಂದು ಅಂದ್ರೆ ನಾನು ಇವಾಗ ಎಲ್ಲಾ ಒಂದು ಮಾತಾಡ್ತಾರ ಪ್ರಕಾರ ನೋಡ್ತಾರ ಪ್ರಕಾರ, ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಬಾಜಿ ಅನ್ನೋದು ಬರೋದು ಸೊಂಟ ದೆಬ್ಬೆಲ್ ಬರುತ್ತೆ, ಬಾಲ್ದಲ್ಲಿ ಬರುತ್ತೆ, ಸಿಂಗಲ್ ಟೈಲು ಡಬಲ್ ಟೈಲು ಆ ತರದಲ್ಲಿ 4-5 ಟೈಪ್ ಅಲ್ಲಿ, ಯು ಟೈಪ್ ಅಲ್ಲಿ ಇತ್ತ, ವಿ ಟೈಪ್ ಅಲ್ಲಿ ಇತ್ತ ಅನ್ನೋದು ನೋಡ್ಕೊಂಡು ಅದ್ರಲ್ಲಿ ನಾನು ಬಾಜಿ ಬರುತ್ತೆ ಅಂತ ನಾನು ಇಲ್ಲಿವರೆಗೂ ಅನ್ಕೊಂಡಿದ್ದೆ. ಆಯ್ತಾ? ಬಟ್ ಇವತ್ತು ನನಗೆ ಒಂದು ಗೊತ್ತಾಗ್ತಾ ಇರೋದೇನಂದ್ರೆ, ಕಣ್ಣಲ್ಲಿ ಕೂಡ ಬಾಜಿ ಕಂಡಿಡಿಬಹುದು ಅಂತ ನಿಮ್ಮ ಬಾಬು ಅವರಿಗೆ ಯಾವ ರೀತಿಲಿ ಗೊತ್ತಾಯ್ತು? ನಿಮ್ಗೆ ಯಾವ ರೀತಿಲಿ ಅವ್ರು ಎಕ್ಸ್ಪ್ಲನೇಷನ್ ಮಾಡೋದು? ಸರ್ ಏನಿಲ್ಲ ಸರ್, ಇವಾಗ ಕ್ಲಾಕ್ ವಾಚು 1 ಗಂಟೆ ಕಣ, 3 ಗಂಟೆ ಕಣ, 6 ಗಂಟೆ ಕಣ, 9 ಗಂಟೆ ಕಣ, ನಾವು ಕಲ್ತಿದ್ದೀವಿ ಹೇಳ್ತೀವಿ. ಟೈಮ್ ಬರೋರು ಇವಾಗ ಕಲ್ತವ್ರೆ ಹೇಳ್ತಾರೆ. ನಿಮಗೆ ನಾನು ಬೋರ್ಡ್ ಅಕ್ಕಿ ತೋರಿಸ್ತೀನಿ ನಿಮಗೆ, ಇಟ್ಕೊಂಡು ನೋಡಿ ಸರ್, ನೋಡ್ಕೊಳ್ಳಿ ಸರ್, ಕರೆಕ್ಟಾಗಿ ಬಾಜಿ ಬರ್ತದೆ ಅಂದ್ಬಿಟ್ಟು. ಈ ಪುತ್ಲಿನ ಕರೆಕ್ಟಾಗಿ 7 ಅಂದರೆ ಇದು 12, 6, 3, 9, 7, 8 ಅಲ್ಲ 7 ಕರೆಕ್ಟಾಗಿ ಈ ಪುತ್ಲಿ ಬಂದು ಹಿಂಗೆ ಬರುತ್ತೆ. ಹಿಂಗೆ ಬಂದೆ ಮತ್ತೆ ಅಲ್ಲಿ ಬಂದು ಕಾಣುತ್ತೆ ಕರೆಕ್ಟಾಗಿ ನಿಮ್ಗೆ. ಇವಾಗ ಅಕ್ಕಿ ಬಾಜಿ ಮಾಡ್ಬೇಕಾದ್ರೆ ಈ 7ನೇ ರಿಂಗ್ ಅಕ್ಕಿ ಬಂದ್ರೆ ಬಾಜಿ ಬರೋದು. ಕಣ್ಣು ಇಲ್ಲ ಕತ್ತು ಎರಡೊಂದು ಅಕ್ಷರ ಮಾಡೇ ಮಾಡ್ತದೆ ಅಕ್ಕಿ. ಬಾಜಿ ನೋಡ್ಬೇಕಾದ್ರೆ, ಅಕ್ಕಿ ಓದ್ಬೇಕಾದ್ರೆ, ಕಣ್ಣು ಪೀಪಲ್ ನೋಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಕಣ್ಣನ್ನ ಬರ್ತದೆ, ಪುತ್ಲಿಯನ್ನ ಬರ್ತದೆ, ಇಲ್ಲ ಬಾಜಿಯನ್ನ ಬರ್ತದೆ. ಇದಕ್ಕೆ ಆನ್ಸರ್ ಹೆಂಗಂತ ಸರ್ ಹೇಳ್ತೀನಿ, ಈಸಿ ಆನ್ಸರ್ ಕೊಡ್ತೀನಿ. ನಮಗೂ ಅವ್ರು ಹಿಂಗೆ ಪ್ರಶ್ನೆ ನಾವು ಕಲಿಬೇಕು, ಪ್ರಶ್ನೆಗಳು ಹಾಕ್ಬೇಕಲ್ಲ. ಈಗ ಒಂದು 20 ವರ್ಷ ಡ್ರೈವರ್, ಎಕ್ಸ್ಪೀರಿಯನ್ಸ್ ಡ್ರೈವರ್, ಹೈವೇ ಡ್ರೈವರ್, ಅವ್ನು ಬರೇ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ತಾರಲ್ಲ, ಅವನಿಗೆ ಹೋಗಿದಾನೆ ಕರ್ನಾಟಕ ಗೊತ್ತಾಗುತ್ತೆ ಇರೋಡು ಅಂದ್ಬಿಟ್ಟು. ನಾವು ಹೊಸ ಡ್ರೈವರು, ಒಂದು ಕಲ್ತು ಅದೇ ಸ್ಪಾಟ್ಗೆ ಹೋಗ್ಬೇಕು. ನಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಆಗೋಯ್ತು. ಹೋಗ್ತಾ ಇರ್ತೀವಿ. ನಮ್ಮದು ರೆಗ್ಯುಲರ್ ಆಗಿ ಬೆಂಗಳೂರಿಂದ ಹೋಗಿ ಚೆನ್ನಾಗಿ ನೋಡ್ತಾ ಇರ್ತೀನಿ.
ಇದು ಹೊಸೂರ್ಗೆ ಒಂದು ಹಳ್ಳಿಗೆ ಒಂದು ಯಾವುದೋ ಒಂದು ಹೋಗ್ತಾ ಇರುತ್ತೆ. ನಾನು ಚೆನ್ನಾಗಿ ಹೋಗ್ಬೇಕು, ನಾನು ಇಂದ ಹೊಸ ಡ್ರೈವರು ಹೋಗ್ಬೇಕಂದ್ರೆ ಅವ್ನು ಹೋಗ್ಬಿಡ್ತಾನೆ, ನಾನು ಬಂದು ನಿಂತ್ಕೊಂತೀನಿ, ಅಲ್ಲಿ ಬಂದು ನಿಂತ್ಕೊಂತೀನಿ. ಇವಾಗ ನಾನು ಹಿಂಗೆ ಹೋಗ್ಬೇಕಾ ಫೋನ್ ಇಲ್ಲ, ಗೂಗಲ್ ಇಲ್ಲ, ಜನ ಇಲ್ಲ ಸರ್, ಹೆಂಗ್ ಸರ್ ಹೋಗ್ತಾನೆ? ನೀವು ಒಂದು ಆನ್ಸರ್ ಹೇಳ್ತಾರೆ, ಅದಕ್ಕೆ ಆನ್ಸರ್ ಬರ್ತೀನಿ ನಿಮಗೆ. ಅದು ಬಾಜಿ ಕರೆಕ್ಟಾಗಿ ಬರ್ತೀನಿ ನಿಮಗೆ. ಒಂದು ತಿಳುವಳಿಕೆ ಡ್ರೈವರ್ ಆದರೆ ಅವ್ರಿಗೂ 40 years ಎಕ್ಸ್ಪೀರಿಯನ್ಸು, ನನಗೂ 40 years ಎಕ್ಸ್ಪೀರಿಯನ್ಸು. ನಾನು ಹೈವೇ ಓಡಿಸ್ತೀನಿ, ನಾನು ಇವ್ನು ಸಿಟಿ ಓಡಿಸ್ತಾರೆ, ಸಿಟಿ ಡ್ರೈವರು, ಹೈವೇ ಡ್ರೈವರು. ಹೆಂಗ್ ಸರ್ ಹೇಳ್ತಾರೆ? ನೋಡೋಣ, ಒಂದ್ ಸ್ವಲ್ಪ ದೂರ ಇವಾಗ ರೈಟಲ್ಲೇ ಹೋಗಿ ನೋಡ್ತೀನಿ. ಸ್ವಲ್ಪ ದೂರ ಹೋಗಿ ನೋಡಿದ ತಕ್ಷಣ ಅಲ್ಲಿ ಏನಾದ್ರು ನಂಗೆ ಸಿಂಪ್ಟಮ್ಸ್ ಕಾಣ್ಬೋದೇನೋ, ಅಂದ್ರೆ ಏನಾದ್ರು ಒಂದು ಬೋರ್ಡ್ ಗೀರ್ಡು ಇಲ್ಲಾಂದ್ರೆ ಯಾರಾದ್ರೂ ಜನ ಸಿಗ್ಬೋದೇನೋ. ಇಲ್ಲೇ ನೋಡೋಣ, ಒಂದ್ ಸ್ವಲ್ಪ ರೋಡ್ ಬ್ರಾಡ್ ಆಗಿದೆ, ಇದು ಹೈವೇ ಇರ್ಬೋದು ಅಂತ ನಾನು ಪ್ರಯತ್ನ ಪಡ್ತೀನಿ ಅಷ್ಟೇ ಅಲ್ಲ ಸರ್. ಅಷ್ಟೊಂದು ಪ್ರಯತ್ನ ಮಾಡ ಸರ್, ಸ್ವಲ್ಪ ಕಣ್ಣು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಸಕ್ಕೆಲ್ಲ ಆಸೆ ಸಿಗುತ್ತೆ ಸರ್. ಯಾವಾಗ ಗಾಡಿ ಹೋಗಿ ತಿರುಗ್ತಾ ಇರುತ್ತೆ, ಮಣ್ಣು ಹೋಗಿ ಒಂದ್ ಕಡೆ ಕೂರ್ತಾ ಇರುತ್ತೆ, ಇಲ್ಲಿ ಹೋಗಲ್ಲ ಗಾಡಿ ಸ್ಟ್ರೈಟ್ ಗಾಡಿ, ಅಲ್ಲಿ ಕಟಿಂಗ್ ಹಿಂಗ್ ಕಟಿಂಗ್ ಐತೆ ಜಾಸ್ತಿ. ಎಲ್ಲಿ ಗಾಡಿ ಹೋಗುತ್ತೆ ಚಕ್ರ ತಿರುಗಿ ಮಣ್ಣು ಒಂದ್ ಕಡೆ ಸೆಡ್ ಆಗಿರುತ್ತೆ ಹೋಗಿ. ಬೈಕ್ ರೇಸಿಂಗು ನಮ್ಮ ರೋಡಲ್ಲಿ ನೋಡಿ ನೀವು, ಎಲ್ಲಿ ಜಾಸ್ತಿ ಗಾಡಿ ಹೊಡಲ್ಲ ಅಲ್ಲಿ ಮಣ್ಣು ಹೋಗಲ್ಲ. ಆವಾಗ ಈ ಚರ್ಮ ಜಾಗ, ಈ ಜಾಗ ಕಣ್ ಜಾಗದಲ್ಲಿ ಜಾಸ್ತಿ ಗ್ಯಾಪ್ ಇರುತ್ತೆ. ಅರ್ಥ ಆಯ್ತಾ? ಚರ್ಮ ಸ್ಕಿನ್ ಇದೆಯಲ್ಲ, ಈ ಸ್ಕಿನ್ ಅಲ್ಲಿ ಈ ಬಾಜಿ ತವ ಸ್ಕಿನ್ ಜಾಸ್ತಿ ಕೆಳಗೆ ಬರ್ತದೆ ಇಲ್ಲಿ. ಆವಾಗ ಆ ಜಾಗದಲ್ಲಿ ಅಕ್ಕಿ ಅವಾಗ ಬಾಜಿ ಬಂದಿ ಹೋಗುತ್ತೆ ಅಲ್ಲಿ ಅಂತ. ಇದನ್ನ ಬೇಕಾದ್ರೆ ನೀವು ಬಾಜಿಗಳಿರ್ತಾವಲ್ಲ ಅಕ್ಕಿ ಹಿಡ್ಕಲ್ಲಿ, ಹಿಂಗಿದ್ದಾಗ ಚರ್ಮ ಕೆಳಗೆ ಏಳರಿಂಗು ಬಾಯಿ ಕಡೆಗೆ 3, ಬಾಯಿ ಕಡೆಗೆ 3, 6, 7 ಅಲ್ಲಿ ಜಾಸ್ತಿ ಚರ್ಮ ಕೆಳಗಿರ್ತವೆ. ಕೆಲವು ಚರ್ಮಗಳು ಮೇಲೆ ಜಾಸ್ತಿ ಓಪನ್ ಇರ್ತದೆ, ಕೆಳಗೆ ಓಪನ್ ಇರಲ್ಲ. ಅಕ್ಕಿ ಬಿಟ್ಟು ನೋಡಿ ಮೇಲೆ ಇರ್ತವೆ. ಇದು ಡ್ರೈವರು, ಅವನ್ ಡ್ರೈವರೇ, ಅವನ್ಗೆ ಅಕ್ಕಿ ಒಂದು ಡ್ರೈವರೇ. ನಾವ್ ಹೇಳ್ದಂಗಲ್ಲ ಅಕ್ಕಿ ಆಡಗಲ್ಲ ಸರ್. ನಾವ್ ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಹಿಂಗೆ ಹೋಗ್ತಾ ಇದೆ ಕಣೋ, ಹಿಂಗೆ ಬಾಜಿ ಮಾಡ್ತಾ ಇದೆ ಕಣೋ, ಹಿಂಗೆ ಬರ್ತದೆ. ಅದ್ ಅಕ್ಕಿ ಯಾವ್ದೋ ನೋಡ್ಕೊಂಡ್ ಬಂದು ಹೇಳಿರ್ಬೋದು, ಯಾವ್ದೋ ಒಂದ್ ಅಕ್ಕಿ ನಾವ್ ಕಣ್ಣು ಆಕ್ಷನ್ ಅಲ್ಲಿ ಹೇಳ್ತಾರೆ, ಕಣ್ಣು ಆಕ್ಷನ್ ಅಲ್ಲಿ ಮುಂದೆ ಹಿಂದೆ ಅಂತ ಹೇಳ್ತಾರೆ. ಒಂದಕ್ಕಿ ನಮ್ಮ ಮನೆಗೆ, ನಾನೇ ನಿಮ್ಮ ಮನೆಗೆ ಬಂದ್ರು ಬಿಟ್ಕೊಂಡು ನೋಡಿದಾಗ ₹1 ಮನ್ಸಲ್ಲಿ ಬಾಯ್ಬಿಡಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಹಿಂಗೆ ಆಟಿರಲ್ಲ. ಅದು ಚರ್ಮ ಸಿಂಟಮ್ಸ್ಗೆ ಓದಿ ಪುತ್ತಿನ ಸಿಂಟಮ್ಸ್ಗೂ ಆ ಚರ್ಮ ಜಾಗ ಹೋಗ್ತಾ ಇದೆಯಾ, ಮೆಟ್ಲತ್ತಾ ಇಲ್ವಾ, ಬಾಜಿಗೆ ಬರ್ತಾ ಇಲ್ವಾ ಅನ್ನೋದನ್ನ ಆ ಚರ್ಮಕ್ಕೂ ಆ ಪುತ್ತಿಗೆ ಅನುಗುಣ ಓದ್ಬೇಕು. ಇಲ್ಲ ಸರ್, ನಂಗೆ ಇನ್ನ ಕ್ಲಾರಿಟಿ ಸಿಗ್ಲಿಲ್ಲ. ಯಾಕಂದ್ರೆ ನಮ್ಗೊಬ್ರು ದೊಡ್ಡವರು ಅದೇ ತರ ಹೇಳಿದ್ರು. ಒಂದ್ ಅಕ್ಕಿ ಅಂತ ಹಿಡ್ಕೊಂಡಾಗ ಬೆಳಗಿನ ಸಮಯದಲ್ಲಿ ಒಂದು 6 ಗಂಟೆಯಲ್ಲಿ ಅದ್ರದ್ದು ಪುತ್ಲಿ ನೋಡ್ಕೊ, ಗೂಡಲ್ಲಿದ್ದಾಗೆ ಪುತ್ಲಿ ನೋಡ್ಕೊ. ಅದಾದ್ಮೇಲೆ 12 ಗಂಟೆಯಲ್ಲಿ ಏನ್ ಮಾಡ್ತು ಆ ಪುತ್ಲಿ ನೋಡ್ಕೊ, ಅದನ್ನ ಒಂದು ಫೋಟೋ ತಗೋ. ಅದ್ ಹಂಗೇನೆ, ಬಟ್ ಹಿಡಿಯಕ್ ಹೋಗ್ಬೇಡ, ಹಂಗೆ ನೋಡ್ಕೊಂಡು ಇದ್ ಮಾಡು. ಅದಾದ್ಮೇಲೆ 3 ಗಂಟೆಲಿ ಏನಾಯ್ತು, 6 ಗಂಟೆಲಿ ಏನಾಯ್ತು, ಆಯ್ತಾ, ನೈಟ್ 10 ಗಂಟೆಗೆ ನೀನು ಮತ್ತೆ ಮೇವೆಲ್ಲ ಹಾಕಿ ಗೂಡು ಬಿಟ್ಟಾಗ ಇದ್ ನಾನು ಅವ್ರು ಹೇಳಿದ್ರು ಏನು ಇಲ್ಲ, ಕ್ಲಾಕ್ ವೈಸ್ ಅಲ್ಲಿ ಒಂದು ಪಾರಿವಾಳ ಒಂದು ಸಿಂಪ್ಟಮ್ಸ್ ತೋರಿಸುತ್ತಲ್ಲಿ, ಅದನ್ನ ನೋಡಿ ಇದ್ ಮಾಡ್ಬೋದು ಅಂತ. ಬಟ್ ನೀವ್ ಹೇಳಿದ ಪ್ರಕಾರ ಬಾಜಿನೂ ಕಣ್ಣಲ್ಲೇ ಕಂಡುಹಿಡಿಬಹುದು ಅಂತ ಹೇಳಿದ್ದು ಇದೇನೆ ಅಂತ ಹೇಳಿದ್ರೆ, ಇವಾಗ ನೀವೇನ್ ಹೇಳ್ತಿದ್ದೀರಾ, ಇವಾಗ ಒಂದು ಔಟರ್ ಲೇಯರ್ ಏನಿದೆ ಅದು ಜಾಸ್ತಿ ಇದ್ದಷ್ಟು ಆ ಪುತ್ಲಿ ಅದನ್ನ ನೋಡಿದಷ್ಟು ಬಾಜಿ ಇದೆ ಅಂತ ಹೇಳ್ತೀರಾ? ಪರ್ಫೆಕ್ಟ್ ಬರ್ತದೆ. ತುಂಬಾ ಜಾಸ್ತಿಯಾಗಿ ರೋಲ್ ಆಗುತ್ತಲ್ಲ, ಅದಕ್ಕೇನ್ ಹೇಳ್ತೀರಾ ಸರ್? ಇವಾಗ ಚರ್ಮ ಇಲ್ಲ ರೋಲ್ ಆಗುತ್ತೆ. ಅದೇ ಅದಕ್ಕೋಸ್ಕರ ಚರ್ಮನ ಇರಲ್ಲ, ಫುಲ್ ಕಣ್ಣಿಗೆ ಫುಲ್ ಕೂದಲೇ ಇರ್ತದೆ, ಚರ್ಮನ ಓಪನ್ ಇರಲ್ಲ, ಸ್ಕಿನ್ ಓಪನ್ ಕೂದಲೇ ಇರ್ತದೆ. ಬರೀ ಜಾಸ್ತಿ ಅಂತಾರೆ, ಏನಪ್ಪ ಅವತ್ತೇನೋ ಹೇಳ್ದ ಅನ್ಬಿಟ್ಟು ಅಂತ. ಅದು ಅಕ್ಕಿನ ನೀವು ಬಾಡಿ ಪ್ಯಾಟ್ರನ್ ಹಾಕಿ ನೋಡಿ, ಬಿಡ್ಕೊಂಡ್ರೆ ಅರ್ಧ ಕೆಜಿ ಇರ್ತವೆ, ವಜನ್ ಇರ್ತವೆ, ಮಜಲ್ ಜಾಸ್ತಿ ಇರ್ತವೆ, ತುಂಡು ಬಾಲಗಳು ಇರ್ತವೆ. ತೆಗೆದ್ರೆ ಅಕ್ಕಿಗೆ ಬಂದ್ರೆ ಅಂತವೆ ಬಾಜಿಗೆ. ಅದು ನಾವು ಜೊತೆ ಮಾಡಿದಾಗ ನಾವು ತಪ್ಪು ಮಾಡ್ಕೊಂಡಿರೋದು. ಇವಾಗ ನಮ್ಗೆ ರೋಡ್ ಇಲ್ಲ ಅಂದ್ಮೇಲೆ ಹೆಂಗ್ ಸರ ಹೋಗೋದು? ನಾವು ಇವಾಗ ಕಾಡು ಬಿಟ್ಬಿಡ್ತೀವಿ, ಒಂದು ಮೆಟ್ಲು ಇಳಿಬೇಕಾದ್ರೆ ನಾವು ನೋಡ್ತೀವಿ, ಎಲ್ಲಪ್ಪ ಜಾಗ ಐತೆ ಕಾಲಿಕ್ಕೆ ಹಾಕಿ, ಎಲ್ಲಪ್ಪ ಜಾಗ ಯೋಚನೆ ಮಾಡಿ ಕಾಲು ಇಡ್ತೀವಿ ಅಲ್ವಾ? ಆ ಅಕ್ಕಿಗಳು ಹಂಗೇನೆ, ಎಲ್ಲ ಹೋಗಿ ಜಾಗ ಕೊಟ್ಟಿವಲ್ಲ ಎಲ್ಲ ಮುಚ್ಚಿಬಿಡ್ತಾರೆ, ಎಲ್ಲ ಹೋಗೋದು ನಾನು. ಇವಾಗ ದೊಡ್ಡವ್ರು ಹೇಳ್ತಾ ಇದ್ರು, ನಾವು ನಮ್ಮ ಗುರುಗಳು ಹೇಳ್ತಾರೆ, ದೊಡ್ಡ ಜೊತೆ ಓಡಾದಾಗ ಹೇಳ್ತೀನಿ, ಕಣ್ಣು ಒಂದು 4 ಕಣ್ಣು ಎಷ್ಟು ಇರಬೇಕು ಅಂತಾರೆ. 4 ಕಣ್ಣು ಕೂಡ್ರೆ ಕಣ್ಣು ಇರಬೇಕು ಅಂತ ಅಕ್ಕಿಗೆ. ಅದು ಗಿರಬಜಗಳು ಇದ್ವು ನಮ್ಮ ಹಂಗಿರ್ಬೇಕು ಅಂತಾರೆ. ಎಲ್ಲಿ ಸಲ ಇದೆ ಇವಾಗ ಗಿರಬ ಚರ್ಮ, ಅದೇ ಚರ್ಮ 4 ಕಣ್ಣು ಎಷ್ಟು ಅಗಲ ಇತ್ತು, ಅದೇ ಚರ್ಮ ಸಗಲ ಓಪನ್ ಇರಬೇಕು.
ಚರ್ಮ ಎಷ್ಟು ಅಗಲ ಹೋಗ್ಬೋದು ಅಷ್ಟು ಒಳ್ಳೆಯ ಹಳೆ ಜಾತಿ, ಅಷ್ಟು ಒಳ್ಳೆಯ ಅಕ್ಕಿಗಳವು ಬಟ್ ಅದರ ಇತ್ತು. ಕೇಳಿ ಸೀನಿಯರ್ಗಳನ್ನ ಕೇಳಿ, ಇವಾಗ ಎಲ್ಲರೂ ಎಷ್ಟೋ ಜನ ಕೆಳಬಿಡ ಅಕ್ಕಿ ಬಿಡಪ್ಪ ಅಂತಾರೆ, ಏನು ಅಕ್ಕಿನೂ ಕೆಳಬಿಡಪ್ಪ ಅಂತಾರೆ. ಅವ್ರು ಏನೋ ಕಲ್ತವ್ರೆ, ನಾವು ಕಲ್ತಿದ್ವಿ ಕೆಳಬಿಡಕ್ಕೆ ಏನಪ್ಪ ಅದು ಹೇಳ್ತವೆ. ಅಲ್ಲೇ ಫಸ್ಟ್ ಆಫ್ ಆಲ್ ಚರ್ಮನ ಅಗಲ ಕಾಣಿಸ್ತಾ, ಕಣ್ಣು ಎದ್ದು ಕಾಣಿಸ್ತಾ, ನಮ್ಗೆ ಅದೇ ಕಣ್ಣು ಎದ್ದು ಕಾಣಿಸ್ತಾ ಒಳ್ಳೆ ಅಕ್ಕಿ ಅಂತೀವಿ. 50 ಅಕ್ಕಿಲಿ 1 ಅಕ್ಕಿ ಎದ್ದು ಕಾಣಿಸುತ್ತೆ, ನಮ್ಗೆ 49 ಅಕ್ಕಿ ಕಮ್ಮಿ ಕಾಣಿಸುತ್ತೆ. ಆ 1 ಅಕ್ಕಿ ಎತ್ಕೊಂಡು ಕೈಗೆ ಎತ್ಕೊಂಡು ಫಸ್ಟ್ ನಾವು. ಇಲ್ಲ, ನಾನು ಕೂಡ ಕೇಳ್ಪಟ್ಟಿದೀನಿ, ಸುಮಾರಷ್ಟು ಲಾಟಲ್ಲಿ ಅಕ್ಕಿ ಬಿಡ್ತಾರೆ. ಅದೊಂದು ಅಕ್ಕಿ ಹಿಡ್ಕೊಂಬ ಅಂತ ಸೀನಿಯರ್ಗಳು ತುಂಬಾ ಜನ ನಿಮ್ ತರ ಹಿರಿಯರೆ ಅದೊಂದು ಅಕ್ಕಿ ಹಿಡ್ಕೊಂಬ ಅಂತ ಕೇಳಿ. ಹೌದು, ಅಂದ್ರೆ ಅದ್ರಲ್ಲಿ ಅಬ್ಸರ್ವೇಷನ್ ನಿಮ್ ಅಲ್ಲಿಂದ ಅಲ್ಲಿವರೆಗೂ ನೀವು ಒಂದು 20 ಅಡಿ 10 ಅಡಿ ಏನಿದ್ರು ಅಲ್ಲಿಗೆ ಅದು ನಿಮ್ಗೆ ಹೌದು, ಅಷ್ಟು ಕಾಣಿಸುತ್ತೆ ನಮ್ಮ ಪವರ್, ಕಣ್ಣು ಪವರ್. ಅದು ನಮ್ಗೆ ಇಲ್ಲಿ ನೋಡಿದಷ್ಟೇ ಅಷ್ಟು ಎದ್ದು ಕಾಣಿಸುತ್ತೆ ಕಣ್ಣು ಪವರ್. ಅದಕ್ಕೆ ಆ ವೈಟ್ನೆಸ್, ಬ್ಲೂನೆಸ್, ಬ್ಲಾಕ್ ಏನೇ ಇದ್ರು ಎದ್ದು ಕಾಣಿಸುತ್ತೆ. ಆ ಮಕ ಹುಟ್ಟಾಣಿಕೆ, ಆ ಕಲರ್ ಹುಟ್ಟಾಣಿಕೆ ಅದು ಎದ್ದು ಕಾಣಿಸ್ಬಿಡ್ತದೆ. ಮಿಕ್ಕಿದೆಲ್ಲ ಕಮ್ಮಿ ಕಾಣಿಸುತ್ತೆ. ನೀವು ಅಕ್ಕಿ ಬಿಟ್ಟಾಗೂ ಸಮಥಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಕ್ಕಿ ಅಂತಾರೆ. ಆ ಅಕ್ಕಿ ಎತ್ಕೊಂಬಂದು ಆ ಬಣ್ಣಕ್ಕೆ ಅದು ಕಣ್ಣಿಗೆ ಕರೆಕ್ಟ್ ಆಗಿದೆಯಾ ಇಲ್ಲ ಆಮೇಲೆ ಓದ್ಕೊಂಡ್ಬರ್ತಾನೆ. ಸರ್, ಇನ್ನೊಂದು ಒಂದು ಬಾಜಿಯಲ್ಲಿ ಕಣ್ಣಲ್ಲಿ ಕಂಡು ಹಿಡಿತೀರ, ಇನ್ನೊಂದ್ಸತಿ ದಯವಿಟ್ಟು ರಿಪೀಟ್ ಮಾಡಿ ಸರ್ ಅದನ್ನ. ಸರ್ ಅದೇ ಸರ್ ಹೇಳಿದ್ನಲ್ಲ, ಇವಾಗ ಅಕ್ಕಿ ಬಾಯಿ ಹಿಂಗಿರುತ್ತೆ, ಬಾಯಿ ಕಡೆಗೆ 3 ಲೆಕ್ಕ ಹಾಕೊಳ್ಳಿ, 3 ವಾಚ್ ಲೆಕ್ಕ. ಗೊತ್ತಾಯ್ತು. ನಾಲೆಗೆ ಬಂದು 12 ಬಂದು ನಾಲೆಗೆ, 6 ಬಂದು ಕೆಳಗಡೆ, 6 ಪಕ್ಕ 7. 7ಕ್ಕೆ ಕರೆಕ್ಟ್ ಪುತ್ಲಿ ಆ 7ಕ್ಕೆ ಬಂದು ಹೋಗುತ್ತೆ. ಫುಲ್ ಬಂದಿಲ್ಲ ಅದನ್ನು ನಮ್ಗೆ ಗೊತ್ತಾಗುತ್ತೆ, ಜಸ್ಟ್ ಹಿಂಗ್ ಮಾಡುತ್ತೆ, ನೋಡ್ತಾ ಕ್ಲೀನ್ ಆಗಿ ಗೊತ್ತಾಗುತ್ತೆ. ನೋಡೋದು ಹಿಂಗ್ ನೋಡಿ ಬಿಡ್ತಾರದ್ದು ಕೆಲವಕ್ಕೆ ಹಂಗ್ ನೋಡಿ ಬಿಟ್ಟ ಕಣ್ಣಿಗೆ ಹಿಂಗಂತವೆ, ಕೆಲವಕ್ಕೆ ಹಿಂಗಂತವೆ. ಅದು ಹೇಳ್ತೀನಿ, ಕೆಲವಕ್ಕೆ ಹಿಂಗಂತವೆ, ಕೆಲವಕ್ಕೆ ಹಿಂಗಂತವೆ, ಎರಡೂ ಮಾಡ್ತವೆ. ಅದಾಗ ಹಂಗಂದಾಗ ಕರೆಕ್ಟಾಗಿ ಬಂದು ಹೋಗುತ್ತೆ. ಬೇಕಾದ್ರೆ ಯಾರಾದ್ರೂ ನೀವು ಮನೆಗೆ ಇದ್ದಾಗ ಬಾಜಿಗೆ ನೋಡಿದಾಗ ಒಂದು 5-6 ಅಕ್ಕಿ ಸಿಕ್ಬರ್ತದೆ, ಕರೆಕ್ಟಾಗಿ ಬಂದು ಹೋಗುತ್ತೆ, ಪಕ್ಕ ಅಂಡೆ ಬಂದು ಹೋಗುತ್ತೆ. ಬಾಜಿ ಸೊಂಟ ಅಲ್ಲಿ ಯಾವೆಲ್ಲ ಕೇಳಿದ್ರಿ, ಗಟ್ಟ ಆಗಲ ಇರಬೇಕು, ಕಡ್ಡಿ ಬಲ ಅಂತಂದ್ರಿ, ಆಮೇಲೆ ಸ್ಕ್ವೇರ್ ಬಲ, ಡಬಲ್ ಟೇಲ್ ಅಂತ ಹೇಳಿದ್ರಿ, ಸಿಂಗಲ್ ಟೇಲ್, ಡಬಲ್ ಟೇಲ್ ಅಂತ ಗಟ್ಟ ದಪ್ಪ ಇರ್ತದೆ. ಬಾಜಿ ನಾವು ನಿಮಗೆ ಕೇಳ್ತೀನಿ, ಬಾಜಿ ನಮ್ಮ ಮನೆಗೆ ಬನ್ನಿ, ಒಂದು 10 ಕೊಡ್ತೀನಿ, ಆಕಾಶ ಬಿಡಿ ಬಾಜಿನ 1, 2, 3 ಹೊಡಿತಾವೆ. ಕಟ್ಟಿ ಸಿಂಗಲ್ ಟೇಲ್ ಅವು ಬಾಜಿ ಸಾಕಿನ ಅವು 2, 3 ಹೊಡಿತಾವೆ. ನಮಗೆ ಬಾಜಿ ಜಾಸ್ತಿ ಅಲ್ವಾ ಸರ್ ಮುಖ್ಯ ಸರ್, ಬಾಜಿ ಚೆಂದಾಗಿ ಹೊಡಿಬೇಕು. ಚೆಂದಾಗ ಅಂದ್ರೆ ಅವಾಗ ಇದೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ, ಹಂಗ್ ಬಂದು ಹೋಗೋಕಿಗಳು ಎತ್ತಿ ಎಳೆದ್ರೆ ಹಿಂಗೆ ಹೊಡೆದು ಗ್ಯಾಪ್ ಕೊಟ್ಟು ಗ್ಯಾಪ್ ಹೊಡಿತವೆ. ಬೇರೆ ಅಕ್ಕಿಗಳು ನೀವೆಲ್ಲ ಕೇಳ್ದಲ್ಲ, ಎತ್ತ 10 ಹೊಡಿತಪ್ಪ 8 ಹೊಡಿತಪ್ಪ ಅಂತಾರೆ. ಈ ಅಕ್ಕಿಗಳು 3-4 ಹೊಡಿಯೋಕೆ 3/4 ಕಿಲೋ ಹೊಡಿತವೆ. ಬಂದು ಅಟೆಂಡ್ ಮಾಡಿ ಎಳೆದಾಡ್ಕೊಂಡೆ, ಒಂದು ಹೊಡೆದಾಡ್ಕೊಂಡೆ, ಮತ್ತೆ ಒಂದು ಗ್ಯಾಪ್ ಹೊಡಿತಾವೆ. ಇವಾಗ ನೀವು ಇನ್ನೊಂದು ಹೇಳಿದ್ರಿ, ಕ್ಲಾಕ್ ವೈಸ್ ಅಲ್ಲಿ 12, 6, 3 ಇದು ಅಂತ ಹೇಳಿದ್ರಿ. ಕೆಲವೊಂದು ಅಕ್ಕಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕಣ್ಣು 3 ಗಂಟೆ ಟೈಮ್ಗೆ ಹಿಂಗಂತ ಇರತ್ತೆ ಅಷ್ಟೇನೆ, ಹಿಂಗಂದ ಅಲ್ಲಿ ಮಾತ್ರ ನೋಡ್ತಾ ಇರತ್ತೆ. ಆಯ್ತಾ, ಅದು ಒಂದಾಯ್ತು. ನನ್ನ ಕ್ವಶನ್ ಕೇಳಿಸ್ಕೊಬಿಡಿ. ಆ ಒಂದು ಮೂತಿ ಕಡೆ ಒಂದು ನೋಡ್ತಾ ಇರತ್ತೆ, ಇನ್ನೊಂದು ಮೇಲ್ಗಡೆ ಜಾಸ್ತಿ ಅಬ್ಸರ್ವೇಷನ್ ಮೇಲ್ಗಡೆ. ಯಾಕಂದ್ರೆ ಯಾವ್ದೇ ಒಂದು ಅಕ್ಕಿ ಹಿಡ್ಕೊಂಡು ನಾವು ಅಲ್ಲಿ ರೀಡ್ ಮಾಡಿದಾಗ ಇಟ್ಕೊಂಡು ಇದ್ ಮಾಡಿದಾಗ ಅದು ಒಂದು ಮೇಲ್ಗಡೆ ಜಾಸ್ತಿ, ಆ ಒಂದು ಪುತ್ಲಿನ ಮೇಲ್ಗಡೆ ಜಾಸ್ತಿ ಹೇಳ್ಕೊಂಡು ಹೋಗ್ತಾ ಇರತ್ತೆ ಒಂದು. ಮತ್ ಇನ್ನೊಂದು ಕೆಳಗಡೆ ನೋಡ್ತಾ ಇರತ್ತೆ. ಇನ್ನೊಂದೇನಂತ ಹೇಳಿದ್ರೆ ಹಿಂದೆಗಡೆಗೆ ನೋಡ್ತಾ ಇರತ್ತೆ, ಅಂದ್ರೆ ಬಾಡಿ ಲೈನ್ಗೆ ನೋಡ್ತಾ ಇರತ್ತೆ, ಬಾಡಿ ಕಡೆ. ಈ ಒಂದು ಸಿಂಪ್ಟಮ್ಸ್ ಒಂದೊಂದೇ ನನ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಯಾಕಂದ್ರೆ ನಾನು ಕೇಳಿರೋ ಪ್ರಕಾರ. ಆಯ್ತು, ಅವಾಗ ಹೇಳಿದೆ ಮೆಟ್ಲತ್ತದ ಅಂತೀವಿ. ಮೆಟ್ಲದಂದ್ರೆ ಮೇಲೆ ನೋಡೋದು, ಕಣ್ಣು ಪುತ್ಲಿ ಮೇಲೆ ನೋಡೋದು ಹಿಂದೆ ಅಂತೀವಿ. ಮುಂದೆಗೂ ಇದೆ ನಾನು ಹೇಳಲ್ಲ, ಅದು ತುಂಬಾ ದೊಡ್ಡ ಮರ್ಮ, ಅದು ಸತ್ಯ ಹೇಳ್ತಾ ಇದ್ದೀನಿ. ಕೆಳಗೆ ನೋಡ್ತಾ ಮುಂದೆ ನೋಡ್ತಾ ಅಂತ, ಹಿಂದೆ ನೋಡ್ತಾ ಅಂದ್ರಿ, 7 ನೋಡ್ದೆ ಅಂದ್ರಿ. 7 ನೋಡಿದ್ಮೇಲೆ ನೀವು ಇದೆಲ್ಲ ಕೇಳಿದ್ರೆ ಒಂದು ಪ್ರಶ್ನೆ, ನೀವು ಪ್ರಶ್ನೆ ಕೇಳಿಲ್ಲ, ಕೂರ್ಗೆ ಹೆಂಗ್ ನೋಡ್ತಾ ಇದ್ರಿ, ಯಾವ ಹಿಂಗ್ ನೋಡ್ತದೆ ಅಂದ್ಬಿಟ್ಟು. ಯಾವ ಸರ್ ಆಕೆ ಕೂರ್ಬೇಕಾದ್ರೆ ಏನ್ ನೋಡ್ತಾ ಅಂತ ಹೇಳ ನೀವು. ಯಾಕಂದ್ರೆ ನಾನು ಫಸ್ಟ್ ನಂಗೆ ಅವಾಗ ಕೇಳಿದಾಗ ಹೇಳ್ಬೇಕು, ವೈಟ್ ಮಾಡ್ಕೊಂಡು ಫಸ್ಟ್ ಬೈದ ಬರ್ತಾ ಕೇಳ್ತಾ ಇದ್ದೆ, ಬರ್ಲಿಲ್ಲ. 3, 4, 5 3ರಿಂದ 4, 5ಕ್ಕೆ ಕಣ್ಣಿಗೆ ಅನ್ನುತ್ತೆ ಅಕ್ಕಿ. ಕರೆಕ್ಟಾಗಿ ಅಕ್ಕಿ ಓದಿ ಕರೆಕ್ಟಾಗಿ ಮೂಕಲ್ಲಿ ಕಣ್ಣು ಪುತ್ತು ತೋರಿಸ್ತದೆ ಹಿಂಗೆ. ಯಾವ್ದು ಬಂದು ನಿಮ್ ಮನೆ ಅಕ್ಕಿ ಕೂರ್ತಾ ಇರ್ತದೆ, ಬೇಗ ಓಡಿಸ್ತೀರಾ, ಹಂಗ್ ಬಂದ್ ಕುಂತದೆ, ಓಡಿಸ್ತಾ ಬಂದ್ ಕುಂತದೆ, ಒಂದು 10 ನಿಮಿಷ ಬಂದ್ ಕೂತದೆ. ಅಲ್ಲಿದ್ರೆ ಹಂಗ ಹೋಗ್ತಾ ಬಂದ್ ಮಾಡ್ತದೆ. ನಾವಿದ್ರೆ ಬೈಕ್ ಹೆಂಗ್ ಹೋಗ್ತಾ ಓಡ್ತದೆ. ಅಕ್ಕಿ ಹಿಡ್ಕೊಂಡು ಸುಮ್ಮನೆ ಹಿಡ್ಕೊಳ್ಳಿ, ಆ ಮೂಗಿಂದ ಕೆಳಗೆ ನೋಡ್ತಾ ಇರ್ತದೆ ಅಕ್ಕಿ. ನೀವು ಹೇಳಿದ್ರೆ ಅವಲ್ಲಿ ಮೇಲೆ ಆ ಅಕ್ಕಿ ನೋಡಿ ಬಿಟ್ಟು ಮೇಲೆ ತೊಗೊತದೆ.
ಅದ್ರ ಜೊತೆಗಳು ಮಾಡ್ಬೇಕಂದ್ರೆ ಪೀಪಲ್ ಸರ್ ಎಲ್ಲ ಸರ್ ನಾವ್ ಹೇಳೋದಲ್ವ ಸರ್ ನಮ್ಮ ಕಣ್ಣು ಏನು ಮಾಡಿ ನೋಡ್ತೀವೋ ಅದೇ ಅಕ್ಕಿ ನೋಡೋದು. ಆದ್ರೆ ಈ 3-1-6 ಹೇಳಲ್ಲ, 3-9 ಹೇಳಲ್ಲ, ಅದು ಮಾತ್ರ ನಾನು ಹೇಳಕ್ಕಾಗಲ್ಲ. ಹೇಳ್ತೀನಿ, ಅದು ತುಂಬಾ ದೊಡ್ಡ ವಿಷಯ ಅದು. ಯಾಕಂದ್ರೆ ನಾನ್ ಜೊತೆಗಳು ಮಾಡ್ಬೇಕಾದ್ರೆ ಮಾಡಿದಾಗ ಅದನ್ನ ಬಿಟ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಅದೊಂದು ಕೆಲವು ಅಕ್ಕಿಗಳು 3 ನೋಡಿದ್ರೆ ಮುಂದೆನೇ ಅಂತಾರೆ. ಅದು ಹೇಳ್ತೀನಿ ಬೇಕಾದ್ರೆ 3 ನೋಡಿದ್ರೆ ದೊಡ್ಡವ್ರು ಹೇಳ್ತಾರೆ, ಪುತ್ಲಿ ಮುಂದೆ ನೋಡಿದ್ರೆ 3 ಕಣ 3 ಅಂತಾರೆ, ಹಿಂದೆ ನೋಡಿದ್ರೆ 9, ಹಿಂದೆ ನೋಡಿದ್ರೆ ಹಿಂದೆ ಅಕ್ಸೆಪ್ಟು. ಆದ್ರೆ ಅದಲ್ಲ. ಮನೆಯ ಅಕ್ಕಿ ಮುಂದೆ ನೋಡ್ತಾ ಅಕ್ಕಿ ಹಿಂದೆ ಆಡ್ತಾ ಇರುತ್ತೆ, ಹಿಂದೆ ನೋಡ್ತಾ ಅಕ್ಕಿ ಮುಂದೆ ಆಡ್ತಾ ಇರುತ್ತೆ. ನೀವು ಅಕ್ಕಿ ಹಿಡ್ಕೊಂಡಾಗ ನೀವು ಹೇಳಿದ್ರೆ ಹಿಂದೆ ಹಿಂದೆ ನೋಡ್ತಾ ಇರುತ್ತೆ, ಈ ಅಕ್ಕಿ ಮುಂದೆ ಆಡ್ತಾ ಇರುತ್ತೆ. ಅದೇ ಮೂರು ನೋಡ್ತಾ ಅಕ್ಕಿ ಮುಂದೆ ನೋಡ್ತಾ ಅಕ್ಕಿ ಹಿಂದೆ ಆಡ್ತಾ ಇರುತ್ತೆ. ಅದು ಮರ್ಮ ಮಾತ್ರ ತುಂಬಾ ದೊಡ್ಡ ಮರ್ಮ. ಅದನ್ನ ಮರ ಹೇಳಲ್ಲ ಅಂತ ಹೇಳಿದ್ರು ನಾನು. ಓಕೆ, ಬೇಡ ಸರ್, ತೊಂದರೆ ಇಲ್ಲ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಈ 4 ಮತ್ತೆ 5 ಮತ್ತೆ 6 ಹೇಳಿದ್ರಿ. ಓಕೆ, ಆ ಒಂದು ಕ್ಲಾಕ್ ವೈಸ್ ಅಲ್ಲಿ ಆ 4 ಮತ್ತೆ 5 ನೀವ್ ಹೇಳಿದ್ರಿ, ಗಾಬರಿಗೆ ನೀವು ಅಕ್ಕಿ ಓಡಿಸೋರು ನಿಂಗೆ ಹೋಗಿ ಕುತ್ಕೊಂಡ್ ಆಡದೇ ಇರೋ ಅಕ್ಕಿಗಳು ಅಂದ್ರೆ, ಇವಾಗ ಎಕ್ಸಾಂಪಲ್ ಅಕ್ಕಿ ಬಿಡ್ತೀವಿ, ಆಡಾಗಿ ಬಿಡ್ತೀವಿ ನಾವು. ಆಡಾಗಿ ಬಿಟ್ಟಾಗ ಕುತ್ಸಿ ಮೇಲೆ 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 ಇಟ್ಕೊಂಡೆ ನೀವು ಅಕ್ಕಿ ಮಾಡಿದ್ರೆ ಮನೆಗೆ ಬರೋ ಅಕ್ಕಿಗಳು ಯಾವ ಮಾಡ್ತೀರಾ ನೀವು? ಮಲೆ ಹೊಡ್ಕೊಂಡು ಮಲೆ ಇರ್ತವೆ, ಯಾವತ್ತೋ ಒಂದಿನ ಒಂದು ಆಡಿರ್ತವೆ, ಬರಲ್ಲ, ಸಿಕ್ಕತ್ಕೊಂಡ್ಬಿಡ್ತು ಅಂತಾರೆ. ನೋಡೋ ಸಿಕ್ಕತ್ಕೊಂಡೋಗಿದ್ದು. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಸಂಗಡ ಅಕ್ಕಿ ನೋಡ್ತಾ ಇರ್ತೀವಿ ನಾವು. ಜಾಕಿ ಏನ್ ಹೇಳ್ತೀನಿ, ಬೆಳಗ್ಗೆ ಸಂಗಡ ಅಕ್ಕಿ ನೋಡ್ತೀವಿ ನಾವು. ಡ್ಯೂಟಿ ಮಾಡ್ಬೇಕಂದ್ರೆ ಅಕ್ಕಿ ಬಿಟ್ಬಿಡ್ತೀವಿ, ನೋಡ್ತಾ ಇರ್ತೀವಿ, ಒಂದು ಅರ್ಧ ಅಕ್ಕಿ ಕಾಣಿಸಲ್ಲ, ಸಿಕ್ಕತ್ಕೊಂಡ್ಬಿಡ್ತು ಅಂತಾರೆ. ಕಣ್ಣಾಗ ನೋಡ್ರಲ್ಲ. ಓಕೆ, ನೀವು ಆ ಬರ್ಸಿ ಕೆಳಗಡೆ ಒಂದು ಲಿಮಿಟಿಗೆ ಕೆಳಗೆ ಬರ್ಸಿ, ಜೊತೆ ಮಾಡ್ಬೇಕಾದ್ರೆ ಲಿಮಿಟಿಗೆ ಬರ್ಸಿ ಬಿಟ್ಬಿಡಿ. ತಿರ್ಗಾ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದ್ಸಲಿ ಬಂದು ಹೋಗ್ಬಿಡಿ. ನೀವು ಅವಾಗ ಹೇಳ್ದಲ್ಲ, ಅವರೆಲ್ಲ ಇದೆಲ್ಲ ಹಂಗಿದೆ ನೋಡೋದು. ನಾನು ತುಂಬಾ ಕಸಬಲ್ಲಿ ನನ್ನ ಯಪ್ಪನಿಗೆ ತುಂಬಾ ಗೌರವ ಕೊಡ್ತೀನಿ. ನಮ್ಮ ಗುರು ಎಷ್ಟು ಗೌರವ ಕೊಡ್ತೀನಿ, ಅವ್ರಿಗೆ ಯಪ್ಪನ ಅಷ್ಟೇ ಗೌರವ ಕೊಡ್ತೀನಿ. ಯಾಕಂದ್ರೆ ನಾನು ಅಕ್ಕಿ ರೀಡ್ ಮಾಡೋದಲ್ಲಿ ನಮ್ಮ ಗುರು ಬಿಟ್ಟರು ಯಾರು ಇಲ್ಲ ಅನ್ಕೊಂಡಿದ್ದೆ. ನೆಕ್ಸ್ಟ್ ಪರ್ಸನ್ ಕಾಣಿಸಿದ್ರು ನನಗೆ. ಅವ್ರು ನೋಡಿದ್ಮೇಲೆ ಮರಗ್ ಬಂದ್ಬಿಡ್ತಾರೆ. ಇವತ್ತು ಅವ್ರ ಹತ್ರ ಸೇರಿ ಹಚ್ಕೊಂಡ್ಮೇಲೆ 15 ವರ್ಷ ಮೇಲೆ ಆಗೋ, 20 ವರ್ಷ ಆಚೆ ಹೋಗಿ ಬಂದ್ಬಿಟ್ಟೆ ನಾನು. ಅವತ್ತು ಹೇಳ್ತೀನಿ, ಮರಗ್ ಬಂದು ಅಲ್ಲಿ ಗಂಟೆ ನಮ್ಮ ಗುರು ಮರ ಮುಂದೆ ಯಾರು ಬರಲ್ಲ ಅಂತ ನಾನು ಆತ್ಮಷ್ಟಿಗೆ ಹೇಳ್ಕೊಂತ ಇದ್ದೆ. ಅವ್ರು ಯಾವಾಗ ಕೆಲವು ಆನ್ಸರ್ ಹೇಳಿದ್ರು, ನನ್ಗನ್ನಿಸ್ತು ಇಲ್ಲ, ನಮ್ಮ ಬಾಬು ಸಮ ಅವರೇ, ಅವ್ರಿಗಿಂತ ಜಾಸ್ತಿ ಇರ್ಬೋದು. ಕೆಲವು ಪಾಯಿಂಟ್ಗಳು ಯಾವಾಗ ಈ ಹೇಳಿದ್ನಲ್ಲ ಬಾಜಿ ಪಾಯಿಂಟು ಕರೆಕ್ಟ್ ಅವ್ರಿಗೆ ಬಂದು ಹೊಡಿತದೆ. 3 ಅವರ್ ಬಂದು ಹೊಡೀತು, 4 ಅವರ್ ಬಂದು ಹೊಡೀತು ಅನ್ನೋದು ಅವ್ರು ಎಷ್ಟು ಶ್ರಮ ಕಲ್ತಿದ್ದಾರೆ ಸರ್. ಅದನ್ನು ಅವ್ರಿಗೆ ನಾನು ಒಂದು ಪಾಯಿಂಟ್ ಅವ್ರನ್ನೇ ಕೇಳಿದೆ, ಅಣ್ಣ ಏನ ಇದು ಹಿಂಗಂತಾರ ಅಂದ ತಕ್ಷಣ ನನ್ನ ಅನುಭವದಲ್ಲಿ ಹೇಳ್ತೀನಿ, ಅಕ್ಕಿ ಹಿಡ್ಕೊಂಡು ನೋಡ್ತಾ ಇರ್ತಾರೆ, ಕರೆಕ್ಟಾಗಿ ಬಾಜಿ 10 ಸೆಕೆಂಡ್ ಬರ್ಬೇಕಾದ್ರೆ 10 ಅಡಿ ದೂರದಲ್ಲಿ ಅಕ್ಕಿ ಗೋಡೆ ಅಂತೆ ಹಿಡ್ಕೊಂಡು ಸೆಕೆಂಡ್ ಬರೋ ಟೈಮ್ ಅಕ್ಕಿ ತಪ್ಪು ಬಿಡ್ತಾರೆ ಗೋಡೆಗೆ. ಕರೆಕ್ಟಾಗಿ ಹೋಗಿ ಹೊಡೆದ ಆಚೆ ಬರ್ತದೆ ಅಕ್ಕಿ ಅಂತ. ಗೋಡೆ ಟಚ್ ಆಗಲ್ಲ. ಅದೇ ಓದಕ್ಕೆ ಬರೋನು ಹೊಡೆಯೋ ಸ್ಪೀಡಿಗೆ ಬಂದ್ಬಿಡ್ತದಲ್ಲ, ಸುತ್ತೋಗುತ್ತೆ ಬಿಡ್ತಿ, ಅಕ್ಕಿ ಮುರಿದವ ಏನೋ ಆಗುತ್ತೆ. ಇದನ್ನ ಯಪ್ಪ ಹೇಳಿದ್ದು ಸರ್. ನಂಗೆ ಇವಾಗೂ ಅರ್ಥ ಆಗ್ಲಿಲ್ಲ ಇನ್ನೊಂದು, ಈ ಒಂದ್ ಹೇಳಿದ್ರಲ್ಲ, ಇವಾಗ ರೀಡ್ ಮಾಡ್ತಾ ಇರ್ತೀರಾ, ರೀಡ್ ಮಾಡೋ ಟೈಮಲ್ಲಿ ಅದು ಬಾಜಿ ಬಂತು ಅನ್ನೋ ಒಂದು ಟೈಮಿಂಗ್ಸ್, ಆ ಒಂದ್ ಸೆನ್ಸ್ ನಿಮ್ಗೆ ಅರ್ಥ ಆಯ್ತು. ಆ ಅರ್ಥ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿದ್ರಿ, ಅದನ್ನ ಗೋಡೆ ಸೈಡ್ಗೆ ಎಸಿತೀರಾ. ಎಸ್ತಿ ತಕ್ಷಣ ಅದು ಗೋಡೆ ಟಚ್ ಆಗದೇನೆ ಬಾಜಿ ಹೊಡ್ಕೊಂಡು ಮತ್ತೆ ರಿಟರ್ನ್ ಬರ್ತಾ ಇತ್ತು. ಕೆಲವರಿಗೆ ಗೊತ್ತು
ಅಕ್ಕಿ ಹಿಂಗಿರ್ ಸರ್ ಇವಾಗ ಹ್ಮ್ ಅಕ್ಕಿ ಹಿಂಗಿರ್ತದೆ, ಹೌದು ಬಾಯಿ ಹಿಂಗಿರ್ ಸರ್ ಹಿಂಗೆ ಇರುತ್ತೆ. ಹೌದು ಸರ್. ನಾನು ಎಕ್ಸಾಂಪಲ್ ನೀವು ಹೇಳಿದ ಪ್ರಶ್ನೆ ಅಂತ ಕೊಡ್ತೀನಿ. ಜೊತೆಲಿ ಹೆಣ್ಣಲ್ಲಿ ಗಂಡಲ್ಲಿ ಬಾಯಿ ಹಿಂಗಿರ್ತದೆ ಸರ್ ಹಿಂಗೆ. ಹ್ಮ್ ಇದು ಇಲ್ಲಿ ನೋಡ್ತಾ ಇದೆ. ಹೌದು ಸರ್. ಇದು ನೋಡಿದ್ರೆ ಇದೆಲ್ಲ ನೋಡಿದ್ರೆ ಅದಕ್ಕೆ ಎಲ್ಲ ಹೋಗೋದು. ಇದನ್ನ ನೀವು ಬಲ್ಲ ಭೂಮಿ ಬಾ ಕೆಳಗೆ ಅಂತ ಬಿಟ್ಬಿಟ್ಟು ನೀವು ಇದನ್ನ ಪುತ್ತಿನ ಕೆಳಗೆ ಬಿಟ್ಬಿಟ್ಟು ಆಕಾಶಕ್ಕೆ ಜಲ್ಸರ ಹೋಗುತ್ತೆ ಅಕ್ಕಿ ಆಕಾಶಕ್ಕೆ. ಇದನ್ನ ಅಕ್ಕಿ ಹಿಂಗೆ, ಅಕ್ಕಿ ಇಡಿ ಹಿಂಗೆ ಇಷ್ಟು ಇಡಿ ಸಾಕು, ಸ್ವಲ್ಪ ಬೆಂಡ್ ಮಾಡಿ, ಸ್ವಲ್ಪ ಇಡಿ. ಈ ಅಕ್ಕಿ ಹಿಂಗೆ ಇಡ್ಕೊಂಡು ಇದೆಲ್ಲ ಆಕ್ಷನ್ ಮಾಡಿ. ನಿಮ್ಗೆ ಏನ್ ಬೇಕು ಆಟ, ಕೆಳಗಡೆ ಬೇಕಾ ಮ್ಯಾಗಡೆ ಬೇಕಾ, ಈ ಪುತ್ತಿಲಿ ಆಕ್ಷನ್ ಮಾಡ್ಕೊಳ್ಳಿ, ಅಟೆಂಪ್ಟ್ ಮಾಡಿಸ್ಕೊಳ್ಳಿ, ಕೆಳಗಡೆ ಅಟೆಂಪ್ಟ್ ಮಾಡಿಸ್ಕೊಳ್ಳಿ, ಹೋಗ್ಸಿ ಓಡಾಡಿಸಿ. ಜೊತೆ ಮಾಡ್ಬೇಕಾದ್ರೆ ನೀವು ಅದನ್ನ ಒಂದ್ ಎರಡಕ್ಕಿ ಒಂದ್ ಜೊತೆ ಮಾಡಿ ಹೌದಾ ಚೆಕ್ ಮಾಡ್ಬೇಕಾದ್ರೆ ಮಾಡಿ. ಪುತ್ತಿನ 3ಕ್ಕೆ 5ಕ್ಕೆ ಬಿಡಬೇಡಿ. 3 ಮುಂದಕ್ಕೆ 6ಕ್ಕೆ ಮೇಲಕ್ಕೆ ಮಾಡ್ಕೊಳ್ಳಿ. 7ಕ್ಕೆ ಬರಲೇಬೇಕು. ಬಂದು ಆ ಗ್ಯಾಪ್ ಮಾತ್ರ 6 to 5 6 to 3 ಬಿಡಬೇಡಿ. ಆ ಲೈಫ್ ನೋಡಕ್ಕೆ ಬಿಡಬೇಡಿ. ನೀವು ಮನೆಗೆ ಹೋದ್ರೆ ಹೆಚ್ಚು ಕಡಿಮೆ ನಿಮ್ಮ ಮನೆ ಒಂದು 20-30 ಅಕ್ಕಿ ಸಿಗ್ತವೆ. ಅಂದ್ರೆ ಬೇಗ ಬರ್ತೇವೆ ಅಂತ ಹೇಳಕ್ಕಾಗಲ್ಲ. ನಮ್ಗಾದ್ರೆ ಗೊತ್ತಾಗುತ್ತೆ ಇಷ್ಟು ಬರ್ತವೆ, ಬೇಗ ಬರ್ತಾವೆ ನಮ್ಮ ಕೆಲವು ಮನೆಗೆ ಹೋದಾಗ ಏನೋ ಬಂದು ಕೂರ್ತದೆ ಅಕ್ಕಿ ತಂದ್ಕೊಡ್ದೆ ಬೆಳ್ಳ ಬಿಡ್ಬಿಡ್ತೀನಿ. ನಾನು ಹಿಂಗೆ ಹೇಳ್ತೀನಿ, ನನಗೆ ಎಷ್ಟೊಂದು ಕೇಳೋರು ಬಿಡ ಹಂಗೆ ಹೇಳ್ತೀನಿ. ನಾನು ಫ್ರೀ ಬಂದಾಗ ಟೈಮ್ ಬಂದಾಗ ಎತ್ಬಿಡ್ಬಿಡ್ತೀನಿ. ಕೇಳ್ಬೇಕು ನೋಡಿದಾಗ ಅಕ್ಕಿ ಒಂದು 6 ಹೊರ ಒಳ್ಳೆ ಬಾಜಿ ಒಳ್ಳೆ ಪಲ್ಲ ಟೈಮ್ ಕಮ್ಮಿ ಅಕ್ಕಿಗಳು. ನಾನು ಹೇಳಿದಕ್ಕೆ ಅವ್ರು ಬಿಟ್ಟೋಕ್ಕಿ ಕೈ ಕೊಟ್ಟು ನಾನು ಹೇಳಿದ್ದೀನಿ. ನಾನು ಎಲ್ಲ ಅಕ್ಕಿ ಹೇಳ್ತೀನಿ ಹೇಳಕ್ಕಾಗಲ್ಲ. ನಾನು ಅಷ್ಟು ಮೇಧಾವಿ ಅಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟು ಬಂದ್ರೆ ಅಕ್ಕಿ ನನ್ನ ಕೈ ಬಂದ ತಕ್ಷಣ ನನ್ನ ಆತ್ಮಸಾಕ್ಷಿಗೆ ಕೈ ಬಂದ ತಕ್ಷಣ ನನ್ನ ಬ್ಲಡ್ಗೆ ಅದು ಬಿಸಿ ತಳೆದ ತಕ್ಷಣ ಗೊತ್ತಾಗುತ್ತೆ ಹೌದಾಗಿಲ್ವಾ ಅಂತ. ಸರಿ ಸರ್, ಇವಾಗ ಪುತ್ಲಿ ಬಗ್ಗೆ ಇದು ಕಣ್ಣಿನ ಬಗ್ಗೆ ಹೇಳಿದ್ರಿ. ನನ್ನ ಅಕ್ಕಿ ಇವಾಗ 4 ಅಕ್ಕಿ ತಂದೆ, 4 ಅದು 5 6 3 4 5 ಆಯ್ತಾ. ಒಂದು ವಜನ್ನು, ಒಂದು ಓವರ್ ಅನಾರಿ, ಒಂದು ವಜನ್ನು ಓವರ್ ಅನಾರಿ ಬಾಯಿ ಕೆಳಗಿರ್ತದೆ. ಅದನ್ನೇ ಹೇಳಕ್ ಹೊರಟೆ. ಇವಾಗ ಈ ಬಾಯಿ ಇರೋಂಥದ್ದು ನಾನು 11 o'clock ಅಂದ್ರೆ ಒಂದು ಹೆಡ್ ಏನಿದೆ 11 o'clock ಇರೋಂಥದ್ದು ಇಟ್ಕೊಂಡ್ರೆ ಆ ಅಕ್ಕಿ ಯಾವ ತರ ಸರ್? 11 ಅಂದ್ರೆ ಬಾಯ ತಲೆ ಸರ್. ಇವಾಗ ನಾನು ಕಣ್ಣು ಇಲ್ಲ ಸರ್. ಇವಾಗ ನಾನು ಹಿಂಗ್ ನೋಡ್ತೀನಿ ಕಣ್ಣು ತಲೆ ಮಾಡ್ತಾವ, ತಲೆ ನೋಡಿದ್ರೆ ಕಣ್ಣು ಮಾಡಲ್ಲ. ಬ್ರೈನ್ ಬರೇ ನಮ್ ಕಣ್ಣು ನೋಡಿದ್ರೆ ಕೆಲಸ ಮಾಡೋದು. ಕಣ್ಣು ಮುಚ್ಕೊಂಡು ನಾನು ಏನು ಹೇಳಿದ್ರು ಬ್ರೈನ್ ಕೆಲಸ ಮಾಡಲ್ಲ. ಇದು ತಲೆ ಮೇಲೆ ಬಿಟ್ಬಿಡಿ. ನಾನು ಹೇಳೋದು ಪ್ರಶ್ನೆ ಬೇಡ, ತಲೆ ಮೇಲೆ ಪ್ರಶ್ನೆ ಬೇಡ. ಕಣ್ಣೇ ಸರ್ ಮುಖ್ಯ. ಕಣ್ಣು ನಮ್ಗೆ ಎಲ್ಲಿ ನೋಡ್ತಾ ಇದೆ ಅನ್ನೋದೇ ಆಪ್ಷನ್. ಅಲ್ಲ, ನಾನು ಏನ್ ಹೇಳ್ತಾ ಇರೋದು ಅಂದ್ರೆ ಇವಾಗ ಸುಮಾರಷ್ಟು ಟೈಪ್ ಅಲ್ಲಿ ಅಕ್ಕಿಗಳು ಪ್ಯಾಟರ್ನ್ ನೋಡಿದೀನಿ. ನೀವ್ ಹೇಳಿದ ಪ್ರಕಾರ ತಲೆ ಹಿಂಗೆ ಜಾಸ್ತಿ ಬಗ್ಸಂತ ತಲೆಗಳು ನೋಡಿದೀನಿ, ಹಿಂಗಿರೋದ್ ನೋಡಿದೀನಿ, ಹಿಂಗ್ ಇಟ್ಕೊಂಡು ಒಂಥರ ಬಾಲ ಫುಲ್ಲು ನೆಲಕ್ಕೆಲ್ಲ ಟಚ್ ಮಾಡ್ಕೊಂಡು ಇರೋಂತ ಒಂದು ಹೆಡ್ಗಳು ನೋಡಿದೀನಿ. ಅರ್ಥ ಆಯ್ತಾ? ಹೆಡ್ಡಿನ ಬಗ್ಗೆ ಆಮೇಲೆ ಕೇಳ್ತೀನಿ ಯಾವ ಟೈಪ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾ ಇರೋದು ಆ ರೀತಿಲಿ ಅಕಸ್ಮಾತ್ ಅಕ್ಕಿ ಒಂದು ಸ್ಟ್ಯಾಂಡಿಂಗ್ ಓಷನ್ಸ್ ಅಂದ್ರೆ ತುಂಬಾ ನಿಂತ್ಕೊಂಡ್ರೆ ಒಳ್ಳೆ ತುಂಬಾ ಚೆನ್ನಾಗೋಯ್ತಪ್ಪ ಅನ್ನೋ ಒಂದು ಅಕ್ಕಿ ಕೂಡ ಅದು ಕಣ್ಣಲ್ಲೂ ಅದು ಇಂಪಾರ್ಟೆಂಟ್ ಆಗತ್ತಾ? ಹೌದು ಸರ್. ಯಾಕಂದ್ರೆ ನಾನು ಹೇಳ್ತಾ ಇರೋದೇನೆ ಅಕ್ಕಿ ಸರ್ ನಿಂತಿದೆ. ಹೌದು, ಇದೇ ಮರ್ಮ. ಇದಕ್ಕೆ ಅಕ್ಕಿ ನಿಂತಿದೆ ಇವಾಗ, ಇದೇ ಮರ್ಮ. ನಾವು ಅಕ್ಕಿ ಮುಟ್ಟಲ್ಲ ಇನ್ನ, ನೆಲ ಬಿಟ್ಟಿದ್ದೀವಿ. ನೆಲದಲ್ಲಿ ಅಕ್ಕಿ ನಿಂತಿದೆ ಹಿಂಗೆ. ಫಸ್ಟ್ ವರ್ಷ ನೋಡ್ತೀವಿ ಬಾಲ ಎಲ್ಗೈತೆ ಅಂತ. ಬಲ ಭೂಮಿಗೈತಾ, ಬಲ ಬಾಲಕೈತಾ? ಭೂಮಿ ಮುಟ್ಟಿಲ್ವಾ? ಮುಟ್ಟೈತಾ? ಕತ್ತಿಂಗಿದೆ ಮೇಲಕೈತೆ. ಆಕಾಶಕ್ಕೆ ಬಿಟ್ರೆ ಕತ್ತಿ ಹಿಂಗಿದ್ದಾಗ ಬಾಲ ಲೆವೆಲ್ ಬರ್ತದೆ. ಬಾಲ ಮೇಲಿದ್ದಾಗ ಅಕ್ಕಿ ಬಾಲ ಮೇಲಿದ್ದಾಗ ನಾವು ಅದನ್ನ ಲೈಕ್ ಮಾಡಲ್ಲ. ಅಂದ್ರೆ ನೆಲಕ್ಕೆ ಟಚ್ ಆಗ್ಬೇಕು ಬಾಲ. ಇವಾಗ ಇನ್ನೊಂದು ವಿಷಯ ಮಾಡ್ತೀವಿ. ಆ ತರ ಇದ್ದಾಗ ತಲೆ ಮೇಲಿರುತ್ತೆ ಅವಾಗ. ಓಕೆ, ಆ ಟೈಮಲ್ಲಿ ಅದು ಕೂಡ 3, 4, 5 ಗಂಟೆ ಟೈಮಲ್ಲಿ ಕಣ್ಣು ನೋಡುತ್ತಾ ಆ ಅಕ್ಕಿನು? ಹೌದು, ನೋಡುತ್ತೆ, ಪಕ್ಕ ನೋಡ್ತದೆ. ಹಂಗಾರೆ ಆ ಅಕ್ಕಿನು ಫ್ಲಾಪ್ ಅಂತಾನೆ ಪಾಸ್ ಆಗುತ್ತೆ. ಅಕ್ಕಿ ಪಾಸ್ ಆಗುತ್ತೆ. ಯಾಕಂದ್ರೆ ಇದು ಭೂಮಿ ಕೆಳಗಿದೆ ಬಾಲ, ಈ ಅಕ್ಕಿ ಮೇಲೆ ಆಡ್ತದೆ. ಈ ಅಕ್ಕಿ ಆಟ ಅರ್ಧ ಮೇಲೆ ಅಕ್ಕಿ ಮಾಡಿರ್ತದೆ, ಕೆಳಗಿರಲ್ಲ. ಮತ್ತೆ ಇವಾಗ ತಾನೇ ಹೇಳಿದ್ರಿ ನೀವು 3-4 ಗಂಟೆಯಲ್ಲಿ ಇರೋಂತ ಅಕ್ಕಿಗಳನ್ನ ಆದಷ್ಟು ಇದ್ ಮಾಡ್ಕೊಳ್ಳಿ ಅಂತ. ಸರ್ ನಾನು ಬರೀ ಕಣ್ಣಿಗೆ ಮಾತ್ರ ಹೇಳಿದ್ದು. ಕಣ್ಣಿದೆ ನಾನು ಹೇಳ್ತಾ ಇರೋದು. ಬಾಲ ಕೇಳಿದ್ರೆ ಇಲ್ಲಿ ಅಲ್ಲ, ಬಾಲ ಕೇಳಿಲ್ಲ. ಸ್ಟ್ರೆಚ್ಚರ್ ಅಲ್ಲಿ ನಾನು ಕೇಳ್ತಾ ಇರೋದು. ಸ್ಟ್ರೆಚ್ಚರ್ ಇವಾಗ ಏನಂತ ಹೇಳಿದ್ರೆ ಒಂದು ಮಿಡಲ್ ಅಂದ್ರೆ ಮಾಮೂಲಿ ಪ್ಯಾಟರ್ನ್ ಅಕ್ಕಿ. ಓಕೆ, ಅದು ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್, ಅದು ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಈ ತರ ಬರುತ್ತೆ ಒಂದು ಅಕ್ಕಿ ಅಂತ ಹೇಳಿದಾಗ ಇದ್ರಲ್ಲಿ ಕೂಡ 3, 4, 5 ಕಣ್ಣು ಬರುತ್ತಾ? ಅಂದ್ರೆ ಒಂದು ಕ್ಲಾಕ್ ವೈಸ್ ಅಲ್ಲಿ ನಾನು ಕೇಳ್ತಾ ಇರೋದು. ಇದು ನಾನು ಅಕ್ಕಿ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಇವಾಗ ಏನಂತ ಹೇಳಿದ್ರೆ ಅಕ್ಕಿಗಳಲ್ಲಿ ನಾನಾ ರೀತಿಲಿ ಒಂದು ಪ್ಯಾಟರ್ನ್ ಗಳು ಬರ್ತದೆ. ಒಂದು ಮಾಮೂಲಿ ಮೀಡಿಯಂ ಸೈಜು, ಬಿಗ್ ಸೈಜು, ಒಂದು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುವಂಥದ್ದು, ತರ ಎಲ್ಲಾ ತರದಲ್ಲೂ ಶೇಪ್ ಗಳು ಬರುತ್ತೆ. ಆ ಶೇಪ್ ಗಳಲ್ಲೂ ಕೂಡ ಟಾಪ್ ಅಂದ್ರೆ ನೋಡಿದ ತಕ್ಷಣ ಏನಪ್ಪಾ ಹಿಂಗ್ ನಿಂತಿದೆ, ಒಳ್ಳೆ ಶಿಕಾರಿ ಹೊಡಿಯೋ ತರ, ಅಂದ್ರೆ ಒಂದು ಹುಲಿ ತರ ನಿಂತಿದೆ, ಒಳ್ಳೆ ಸ್ಟ್ಯಾಂಡಿಂಗ್ ಪೊಸಿಷನ್ಸ್ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಹೌದು,
ಆ ಒಂದು ತಲೆಯಲ್ಲಿ ಆ ಒಂದು ಕಣ್ಣಲ್ಲಿ ಕಣ್ಣಲ್ಲಿ, 3, 4, 5 ಬರ್ತದೆ ಇವಾಗ ಅದು ಈಸಿಯಾಗಿ ಆನ್ಸರ್ ಇಲ್ಲ ಸರ್. ಇವಾಗ ಒಂದು ಅಕ್ಕಿ ಕೆಳಗಿದೆ ನಿಂತಿದ್ದೆ, ಅಕ್ಕಿ ನಿಂತಿದ್ದೆ ಹಿಂಗೆ ನೋಡಿದ್ವಿ, ಒಳ್ಳೆ ಅಕ್ಕಿ ಚೆನ್ನಾಗಿ ನಿಂತಿದೆ ಅಂತ ಹೇಳ್ತೀವಿ. ನಾವು ಅಲ್ಲೇ ಓದ್ಬಿಡ್ತೀವಿ ಅಕ್ಕಿ ಪೀಪಲ್ ಏನು ಆಕ್ಷನ್ ಮಾಡುತ್ತೆ ಅಂತ, ಇಲ್ಲ ಹೇಳ್ಬಿಡ್ತೀವಿ ಪೀಪಲ್ ಹಂಗೆ ಮಾಡ್ತದೆ ಅಂದ್ಬಿಟ್ಟು. ಅಲ್ಲಿ ನೋಡಿದಾಗ ಪುತ್ಲಿ ಅಲ್ಲೇ ಇರ್ತದೆ, ಆ ಪುತ್ಲಿ ಏನು ಮಾಡಲ್ಲ. ಆ ಬಾಲ್ಯ ಕಟ್ಟ ಒನ್ಗಳು ಇರ್ತದೆ. ಕೆಲವು ಅಕ್ಕಿಗಳು ಹಿಂಗಿರ್ತವೆ, ಕೆಲವು ಅಕ್ಕಿಗಳು ಹಿಂಗಿರ್ತವೆ, ಕೆಲವು ಅಕ್ಕಿಗಳು. ಹೌದು. ಆವಾಗ ಈ ಅಕ್ಕಿಗೆ ಸ್ವಲ್ಪ ಕೆಳಗೆ ಬರ್ತದೆ, ಅಕ್ಕಿ ಸ್ವಲ್ಪ ಕೆಳಗೆ ಬರ್ತದೆ ಅಂತದೆ. ಹಿಂಗಿರೋ ಅಕ್ಕಿ ಬರಲ್ಲ, ತುಂಬಾ ರೇರ್ ಬರೋದು ಆ ಕಣ್ಣು ಎಳ್ಕೊಂಡು ಬಂದಾಗ. ಆವಾಗ ಆ ಥರ ಅಕ್ಕಿಗಳು ಅಕ್ಕಿ ಹ್ಯಾಂಡಲ್ ಮಾಡಿದಾಗ ಹಿಂಗಂತ ಇರಬೇಕು. ಅಕ್ಕಿ ಆ ಥರ ಬಾಯಿಗಿರೋ ಅಕ್ಕಿಗಳು ಹಿಂಗೆ ಹಿಡ್ಕೊಂಡು ನೋಡಿದಾಗ ಕತ್ತಿಗೆ ಹಿಡ್ಕೊಂಡಾಗ ಈ ಕತ್ತು ನಮ್ಗೆ ಎಳ್ತದೆ. ಅಬ್ಸರ್ವ್ ಮಾಡಿರ್ಬೇಕು, ಅಕ್ಕಿ ಹಿಡ್ಕೊಂಡಾಗ ಹೌದು ಮಾಡುತ್ತೆ, ಎಳ್ತದೆ. ಆವಾಗ ಆ ಅಕ್ಕಿ ಬಿಟ್ಟ ಸ್ಟ್ಯಾಂಡಿಂಗ್ ಕಟ್ ಆಗಿತ್ತು ಅಂದ್ರೆ ಆ ಅಕ್ಕಿ ಅದು ಬಾಡಿ ಅದು ಕಣ್ಣು ಹಂಗಿದ್ರು ಎಳಿತದೆ ಕೆಳಗೆ, ಮನೆಗೆ ಬರಬೇಕು ಅಂತ ಎಳಿತದೆ. ಆ ರಿಂಗ್ ಅದು 5, 6, 7 ಬಕ್ಕ ಅಕ್ಕಿ ಬಂದೇ ಬರ್ತದೆ ಸರ್. ಒಂದು ಸ್ಟ್ರಕ್ಚರ್ ನೋಡಿದಷ್ಟನ್ನ ಪಾಸ್ ಮಾಡೋಕ್ಕಾಗಲ್ಲ ಸರ್. ಅದು ಹೆಂಗೆ ಹೇಳ್ತೀವಿ ಅಂದ್ರೆ ಈಸಿ ಆಗುತ್ತೆ, ಅಲ್ಲಿ ಬಂದ್ಬಿಟ್ಟು ಆಮೇಲೆ ಕಣ್ಣು ಹಂಗೆ ಕಂಟಿನ್ಯೂ ಮಾಡಿ ಕೆಳಬಿಟ್ಟ ಪಾಸ್ ಅಕ್ಕಿ ಹೆಂಗ್ ಮಾಡ್ತೀವಿ. 50 ಅಕ್ಕಿ 50 ಅಕ್ಕಿ ಒಂದೇ ಅಕ್ಕಿ ಅಂತಂದ್ರೆ ಫಸ್ಟ್ ಗೋಸ್ಟ್ ಕಲರ್. ಇವಾಗ ಸಬ್ಜಾ ಅಂತಾರೆ, ರೋಷನ್ ಅಂತಾರೆ. ರೋಷನ್ ಅಲ್ಲೇ 3 ರೋಷನ್ 3 ರೋಷನ್ ಇದೆ. ಸಬ್ಜಾಲೆ 3 ಇದೆ. ಸಬ್ಜಾಲಿ ಡಾರ್ಕ್ ಸಬ್ಜಾ ಸಿಮೆಂಟ್ ಪೌಡ್ರ್ ಬಿಚ್ಬಿಟ್ರೆ ಹೆಂಗಿದೆ, ಸ್ವಲ್ಪ ನೀರು ಹಾಕಿದ್ರೆ ಹೆಂಗಿರ್ತದೆ ಆ ಥರ ಬಣ್ಣ ಸಬ್ಜಾಗಳಿದ್ವು. ಅವು ಜೀವನ ಬಣ್ಣಗಳು ಅಂತ ಇದ್ವಿ. ಈಗ ಬಣ್ಣಗಳೇ ನೋಡಿಲ್ಲ ನಾನು, ತುಂಬಾ ವರ್ಷಗಳಾಗೋದು ಬಣ್ಣ ನೋಡಿ. ಒಂದು ಬಣ್ಣ ಇದೆ ತೋರಿಸ್ತೀವಿ, ಬಾಕಿ ಇದೆ. ಅವೆಲ್ಲ ಆ ಥರ ಡಾರ್ಕ್ ಬಣ್ಣ ಹೋಗಿದ್ಮೇಲೆ ಬಣ್ಣ ಫಸ್ಟ್ ನೋಡ್ಬಿಡ್ತೀವಿ. ಡಾರ್ಕ್ ಬಣ್ಣ ಯಾವುದು, ಆ ಬಣ್ಣಕ್ಕೆ ಇವಾಗ ಗೇರ ಬಿಟ್ಟೆ ಹಾಲು ಕಣ್ಣಿದ್ದಪ್ಪ ಕರೆಕ್ಟ್. ಫಸ್ಟು ಬಣ್ಣ ಕಣ್ಣು ಮ್ಯಾಚ್ ಆಗುತ್ತಾ ನೋಡ್ತೀವಿ. అలాగే ಬಸ್ ಎಲ್ಲ ಅದಕ್ಕೆ ಕರೆಕ್ಟ್ ಅಂತ ಪಾಸ್ ಮಾಡ್ತೀವಿ. ಆಮೇಲೆ ಅಕ್ಕಿ ಓದೋದು. ನಾವು ನಮ್ಮೆಲ್ಲ ಯಾರ ಮನೆ ಅಕ್ಕಿ ತರಲ್ಲ ನಾವು, ರೇರ್. ಒಂದು ವರ್ಷಕ್ಕೆಲ್ಲ ಒಂದು 10 ಅಕ್ಕಿ ಫ್ರೆಂಡ್ಸ್ ಮನೆ ತಗೊಂಡಿರ್ತೀವಿ. ತರಲ್ಲ, ತಂದಿದ್ರೆ ಕೊಟ್ಟವ್ರು ಬೇಕಂತಾರೆ. ತಗೊಳದ ಮಾತಾಡಿಲ್ಲ, ನಾವು ತಗೊಂಡೋಗಿಲ್ಲ ಅಂತ ಹೇಳ್ತೀವಿ. ಕೊಟ್ಟವ್ರೆ ಇಸ್ಕೊಂಡು ಬಂದಿದ್ದೀವಿ. ನಮ್ಮ ಮನೆ ಪದಾರ್ಥ ಮಿಕ್ಸ್ ಆಗುತ್ತಾ, ಮಿಕ್ಸ್ ಆಗಿ ತಗೊಳ್ಳೋಣ, ಇಲ್ಲ ಬೇಡ. ನಾವು ದಯವಿಟ್ಟು ಕೊಡ್ತೀರಾ ಸರ್, ಒಂದು ಕೆಲಸ ನಾನು ಗಂಡು ಕೊಡ್ತೀನಿ ಮಾಡಿಸಿ ಬಿಟ್ಬಿಡಿ. ನಂಗೆ ಅಕ್ಕಿ ನಾನು ಮಗ ಅಕ್ಕಿಗಳೇ ಈ ವರ್ಷ ಅಕ್ಕಿ ಬಿಟ್ಟೆ. ಅಲ್ಲಿ ತುಂಬ ದೊಡ್ಡ ಹೋಗ್ತಾರೆ ಮಾರ್ಕೆಟ್ಗೆ, ಅಷ್ಟೆಲ್ಲ ಬೇಡ. ನಾನು ಒಂದು ಕಾಲು ಕುಣ್ತಾ ಇತ್ತು, ಒಂದು ಧೂಮ ಗಂಟು ಕೆಳಗೆ ಇತ್ತು, ಒಂದೆಲ್ಲ ಶೋ ಬಡಾಕ್ ನಿಂತೈತೆ, ಅದು ಕೆಳಗಡೆ ಐತೆ ಅಕ್ಕಿ. ನಾನು ನೋಡಿದೆ ಸುಮ್ಮನೆ ಬಿಟ್ಟು ಮಾತಾಡಲ್ಲ, ಗೊತ್ತಾಯಿತು ಒಳ್ಳೆ ಅಕ್ಕಿ ಅಂತ. ಸುಮ್ಮನೆ ಮಾತಾಡಿಲ್ಲ. ಒಂದು 11:30 ಹೋದವನು, ಒಂದು 4, 5 ಗಂಟೆ ಎಲ್ಲ ಮೇಲೆ ಹೋಗೋಣ, ಮನೆಗೆ ಹೋಗೋಣ ಅಣ್ಣ ಅಂತಂದ. ಟೀ ಕುಡ್ಕೊಂಡು ಬರಲ್ಲ ಅಂದ್ಬಿಟ್ಟು ಟೀ ಕುಡ್ಕೊಂಡು ಬಂದ್ವಿ. ಅಕ್ಕಿ ಯಾವುದೋ ಧುಮ ಕೆಳಗೆ ಯಾವುದೋ ಗಂಡದ ಯಾವುದೋ ಅಂತ ಅಣ್ಣ, ಅದು ಯಾವುದೋ ಹುಡುಗೈತೆ ಇಸ್ಕೊಂಡ್ಬಂದು